ಈಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟರಿ ಓಡಾಡ್ತಕ್ಕಂಥ ಜಾಗ. ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿರಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದಾರ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದ್ರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷ ಮುಗಿದಿದೆ. ಇದುವರೆಗೂ ಎಲ್ಲ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿರೋದೇ ಆಗಿರ್ಲಿ, ಮತ್ತೆ ಅವ್ರು ಅರೆಸ್ಟ್ ಮಾಡಿರೋದೇ ಆಗಿರ್ಲಿ, ಯಾವ್ದಾದ್ರು ಒಂದು ಹೇಳ್ಬೇಕಲ್ಲ, ಈ ದೇಶದ ಜನಕ್ಕೆ ಹೇಳ್ಬೇಕಲ್ಲ. ಅದರಿಂದ ಯಾರಿಗೆ ಏನ್ ಭಾವನೆ ಬರುತ್ತೆ? ಭಾವನೆ ಬರ್ತಕ್ಕಂಥದ್ದು ಏನು ಆಗ್ಲೇ ಇಲ್ಲ ಅಂದ್ರೆ, ಒಂದು ತನಿಖೆ ಆಗ್ಲೇ ಇಲ್ಲ ಅಂದ್ರೆ, ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿ ಅದ್ರ ಬಗ್ಗೆ ಎಂಕ್ವೈರಿ ಆಗ್ಲಿಲ್ಲ ಅಂದ್ರೆ ಹಿಂದಿನ ಉದ್ದೇಶ ಏನು? ಈ ರೀತಿ ಎಲ್ಲಾ ಜನಕ್ಕೂ ಅನುಮಾನ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ವಿ. ಚುನಾವಣೆ ಗಿಮಿಕ್ ಅಂತೀರಾ ಸರ್? 100% ಅವ್ರು ಮಾಡೋದೆಲ್ಲ ಚುನಾವಣೆ ಗಿಮಿಕ್ಕೆ. ಇನ್ನು ರಾಮ ಮಂದಿರ ಕಂಪ್ಲೀಟ್ ಆಗಿಲ್ಲ, 30% ಆಗಿಲ್ಲ, ರಾಮ ಮಂದಿರ ಓಪನ್ ಮಾಡ್ತಾರೆ ಅಂತಂದ್ರೆ ಅದ್ರ ಉದ್ದೇಶ ಏನಾಗಿರ್ತದೆ? ಚುನಾವಣೆ ಒಂದೊಂದು ಇಶ್ಯೂ ಇಟ್ಕೊಂಡು ಅವರು ಜನರನ್ನ ಮರಳು ಮಾಡ್ತಕ್ಕಂಥದ್ದು, ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಓಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾವ್ರೆ. ಅವ್ರು ಏನು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಏನಿದೆ? ಇದುವರೆಗೂ ಮಾಡಿರ್ತಕ್ಕಂಥ ಯಾವ್ದಾರ ಒಂದು ಡ್ಯಾಮ್ ಕಟ್ಟಿಯವರ, ಒಂದು ವಿದ್ಯುತ್ ತಯಾರು ಮಾಡ್ತಕ್ಕಂಥದ್ದು ಏನಾದ್ರು ಮಾಡಿದಾರ? ಯಾವ್ದಾದ್ರು ಎಷ್ಟು ಹಾಸ್ಪಿಟ್ಲ್ಗಳು ಕಟ್ಟಿದ್ದಾರೆ? ಐಟೆಕ್ ಹಾಸ್ಪಿಟ್ಲ್ಗಳನ್ನ ಕೊರೋನಾದಾಗ 1000 ಜನ ಸತ್ಬಿಟ್ರು. ಎಲ್ಲಿ ಹಾಸ್ಪಿಟ್ಲ್ಗಳು ಎಲ್ಲೆಲ್ಲ ಕಟ್ಟಿದ್ದಾರೆ? ಏನ್ ಮಾಡಿದ್ದಾರೆ? ಸುಮ್ನೆ ಈಗ ಬಾಂಡ್ ಸಿಸ್ಟಮ್ ಮಾಡಿದ್ರು. ಈಗ ಬಾಂಡ್ ನೀವೆಲ್ಲ ನೋಡಿದ್ರ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಚಿಮಾರಿ ಹಾಕಿದೆ. ಯಾರ್ಯಾರು ದುಡ್ಡಿರ್ತಕ್ಕಂಥವ್ರಿಗೆ ರೈಡ್ ಮಾಡೋದು, ಅವ್ರ ಬಾಂಡ್ ರೂಪದಲ್ಲಿ ಇವ್ರ ಹಣ ಗಳಿಸ್ತಕ್ಕಂಥದ್ದು. ಇದು ಒಂದ್ ರೀತಿ ದರೋಡೆ ಅಲ್ವಾ? ಈ ದೇಶದ ಹಣವನ್ನ ದರೋಡೆ ಮಾಡ್ತಾ ಇಲ್ವಾ ಅವರು? ಮತ್ತೆ ಯಾಕೆ ನೀವೆಲ್ಲ ಕೇಳಲ್ಲ ಅವ್ರನ್ನ? ಯಾಕೆ ಕೇಳಲ್ಲ? ಈಗ ಬಾಂಡ್ ಎಷ್ಟು 3,300 ಜನದ ಮೇಲೆ ಇವರು ದಾಳಿ ಮಾಡ್ಯವ್ರೆ. 300 ಜನ ಮೇಲೆ ದಾಳಿ ಮಾಡ್ಬಿಟ್ಟು ಅವರು 290 ಜನ ಬರೀ ವಿರೋಧ ಪಕ್ಷದವರು ಮತ್ತೆ ಯಾರು ದುಡ್ಡಿರ್ತಕ್ಕಂಥ ಹಣವಂತರುಗಳು ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಇವರು ಬೇರೆ ವಿಚಾರ ಏನ್ ಮಾಡೋರೆ? ದಾಳಿ ಮಾಡೋದು, ಇಮಿಡಿಯೇಟ್ ಆಗಿ ಅವ್ರ ಕ್ಲೋಸ್ ಮಾಡೋದು, ಅವ್ರಿಗೆ ಹಣ ಬಾಂಡ್ ಮುಖೇಂದ್ರ ಹಣ ಸಲ್ತು ಅಂತಿದ್ದಂಗೆ ಅವರ ಮೇಲಿರ್ತಕ್ಕಂಥ ಕೇಸ್ಗಳನ್ನ ವಜಾ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ಕೇಜ್ರಿವಾಲ್ನ ಒಳಗಾಕಿದ್ದಾರೆ. ಈಗ DK ಶಿವಕುಮಾರ್ನವ್ರನ್ನೇ ಕೂಡ ಇಡಿ ದಾಳಿ ಮಾಡಿ ಒಳಗಾಕಿತ್ತು. ಸುಪ್ರೀಂ ಕೋರ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಇವ್ರೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಿಡುಗಡೆ ಮಾಡಿದ್ರು. ಅದ್ರ ಉದ್ದೇಶ ಏನು? ಒಂದೇ ಒಂದು ಕೇಸು ಇವ್ರು ದಾಳಿ ಮಾಡಿರೋದ್ರಾಗೆ ಪ್ರೂಫ್ ಆಗಿರೋದು, ಅವ್ರಿಗೆ ಶಿಕ್ಷೆ ಆಗಿರೋದು ಒಂದು ತೋರಿಸಿ ನೋಡೋಣ. ಒಂದೂ ಇಲ್ಲ. ಈ ದೇಶದಲ್ಲಿ ಬಹುಶಃ ಜನರ ಭಾವನೆಗಳನ್ನ ಬಾಂಡ್ ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು. ಬೇರೆ ರೀತಿ ಭ್ರಷ್ಟಾಚಾರ ಮಾಡ್ತಾರೆ. ನಾನು ಈ ದೇಶ ಉಳಿಸ್ತೀನಿ, ಭ್ರಷ್ಟಾಚಾರಿಗಳು ತೊಲಗಿಸ್ತೀನಿ ಅಂತ ಹೇಳಿದೆ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವ್ರು ಮಾಡ್ತಿರ್ತಕ್ಕಂಥದ್ದು ಏನು? ಎಷ್ಟು ಸಾವಿರ ಕೋಟಿ ಇವರ ಪಕ್ಷಕ್ಕೆ ಹಣ ಗಳಿಸ್ಕೊಂಡವ್ರೆ ಬಾಂಡ್ ಮುಖೇನ. ಹೊಸ ಟೆಕ್ನಿಕಲ್ ಆಗಿ ಲಂಚ ತಗೊಳ್ತಕ್ಕಂಥ ಇವರು ಇಂಟ್ರೊಡ್ಯೂಸ್ ಮಾಡ್ತಾವ್ರೆ ಬಿಜೆಪಿ ಹೊಸ ರೀತಿಯಲ್ಲಿ. 100% ಯಾವುದು ಸುಧಾರಿತ ರೀತಿಯಲ್ಲಿ ಲಂಚ ತೆಗೆತಕ್ಕಂತ ರೀತಿಯಲ್ಲಿ ಇವರು ಮಾಡ್ತಾವ್ರೆ. ಮನೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಲಪಡಿಸಬೇಕು, ಇಲ್ಲ ಅಂತಂದ್ರೆ ಲೋಕಸಭಾ ಚುನಾವಣೆ ನಂತರ ಅವ್ರು ಕೆಳಗಿಳಿತಾರೆ ಅಂತ ಭಾಷಣ ಮಾಡಿ ನಾನು ಕೆಳಗಿಳಿಸ್ತಕ್ಕಂಥದ್ದ ರೀತಿಲಿ ಪ್ರಸ್ತಾಪ ಮಾಡಿಲ್ಲ. ನಾನ್ ಕಂಡಂತ ಸಿದ್ದರಾಮಯ್ಯವ್ರನ್ನ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಈ ದೇಶದಲ್ಲಿ, ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠ ಹಿಂದುಳಿದ ವರ್ಗದ ನಾಯಕರು, ದೀನ ದಲಿತರ ನಾಯಕರು, ಅಲ್ಪಸಂಖ್ಯಾತರ ನಾಯಕರು ಯಾರಾದ್ರೂ ಇದ್ದಾರೆ, ಯಾವುದೇ ಪಕ್ಷದಾಗಿರ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರೊಬ್ಬರೇ. ನಾನು ಪೂರ ಹೇಳ್ತೀನಿ, ಅತ್ಯಂತ ಹಿಂದುಳಿದ ವರ್ಗದ ನಾಯಕರು ಅವರೊಬ್ಬರೇ ಇರ್ತಕ್ಕಂಥದ್ದು. ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸಪೋಸ್ ನಾವು ಮಾಡ್ಲಿಲ್ಲ ಅಂತಂದ್ರೆ ವಿರೋಧ ಪಕ್ಷದವರು ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. ಆ ಒಂದು ಕಾರಣಕ್ಕೆ ನೀವೆಲ್ಲರೂ ಕೂಡ ಅತ್ಯಂತ ಬಡವರ ಪರವಾಗಿ ಕಾರ್ಯಕ್ರಮ ಕೊಡ್ತಕ್ಕಂಥ ಧೀಮಂತ ವ್ಯಕ್ತಿ, ಅವ್ರನ್ನ ಕೈ ಬಲಪಡಿಸ್ತಕ್ಕಂಥದ್ದನ್ನ ಮಾಡಿದ್ರೆ ನೀವೆಲ್ಲರೂ ಕೂಡ ಮುಂದೆ ನಾವು ಸಿದ್ದರಾಮಯ್ಯ ಅಂತ ಒಬ್ಬ ದಲಿತ ನಾಯಕರಿಗೆ, ಹಿಂದುಳಿದ ವರ್ಗದ ನಾಯಕನಿಗೆ ಕೈ ಬಲಪಡಿಸ್ತಕ್ಕಂಥದ್ದು ಆಗಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಮನವಿ ಮಾಡಿದ್ದೀನಿ ಅಷ್ಟೇ. ನಾನು ಸಿದ್ದರಾಮಯ್ಯ ಇಳಿಸಿ ಅಂತಕ್ಕಂಥ ಪ್ರಸ್ತಾಪನ ನಾನು ಇಟ್ಟಿಲ್ಲ. ಹೇಳಿದರೆ NDA 28 ಗೆಲ್ಲುತ್ತೆ, ಮೈತ್ರಿ ನಾಯಕರು ಸ್ಟ್ರಾಂಗ್ ಆಗಿದ್ದಾರೆ. ಇವತ್ತಿನ ಪೇಪರ್ ಓದಿರಾ? ನಿಮ್ಮ ಮೀಡಿಯಾ ನೋಡಿರಾ? ಕುಮಾರಸ್ವಾಮಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ, ಶಾಸ್ತ್ರ ಹೇಳೋದು ಬೇರೆ ಇತ್ತೀಚೆಗೆ ಕಲ್ತವ್ರಿ ಅಂತ ಹೇಳ್ಬಿಟ್ಟು. ಶಾಸ್ತ್ರ, ಮಾಟ, ಮಂತ್ರ ಎಲ್ಲ ಇವ್ರ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಹಂಗಾರೆ ಇವ್ರು ಶಾಸ್ತ್ರ ಹೇಳ್ತಾವ್ರೆ 28 ಗೆಲ್ಸಿ ಅಂತಾರ? ಇವ್ರೇನ್ ಹೇಳ್ತಾವ್ರೆ? ಇವ್ರಿಗೆ ಯಾವ ಮೂಲದಿಂದ ಬಂತು?
ಯಾರು ಹೇಳಿರೋರು ಇವ್ರಿಗೆ? ಯಾವ ಮಾಟ ಮಾಡಿರೋರು ಹೇಳಿರೋರು? ಎಲ್ಲ ಇವರೇ ಮಾಡ್ತಕ್ಕಂಥದ್ದು. ಮಂಡ್ಯದಲ್ಲಿ ಮಾಟ ಮಂತ್ರ ವರ್ಕೌಟ್ ಆಗಲ್ಲ ಅಂತೀರಾ? ಏನ್ ಮಾಡ್ಯವ್ರೆ? ಏನ್ ಮಾಡ್ಯವ್ರೆ? ಏನ್ ಸಾಲ ಮನ್ನಾ ಮಾಡಿವ್ರೆ? ತುಮಕೂರಿನಲ್ಲಿ ಏನ್ ಸಾಲ ಮನ್ನಾ ಮಾಡಿವ್ರೆ? ತುಮಕೂರು ಕೊಬ್ಬರಿ ಬಗ್ಗೆ ಏನ್ ಮಾಡಿವ್ರೆ? ಅಧಿಕಾರ ಇದ್ದಾಗಂತ ಸಂದರ್ಭದಲ್ಲಿ ಇವ್ರು ಯಾವುದೇ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಇವರು ಟ್ರೆಂಡ್ ಒಂದೇ ಒಂದು, ನಾನು ಒಕ್ಕಲಿಗ ನಮ್ಗೆ ಓಟ್ ಹಾಕಿ, ನಾನು ಒಕ್ಕಲಿಗ ನಮ್ಗೆ ಓಟ್ ಹಾಕಿ. ಏನ್ ಇವ್ ಕೊಡುಗೆ ಒಕ್ಕಲಿಗರಿಗೆ? ಕೊಡುಗೆ ಏನಿರ್ತಕ್ಕಂಥದ್ದು? ಇವರು ಎಲ್ಲ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದು ಬಿಟ್ರೆ ನೀವು ಎರಡೊಂದು ಮಗ್ಗಿ ಹೇಳಿದ್ರೆ ಲಾಸ್ಟ್ ಎಲ್ಲಿಂದ ತಕ ಹೋಗುತ್ತೆ? ಲಾಸ್ಟ್ಗೆ 2/120 ಏನೋ ಬರುತ್ತಲ್ವಾ? 2/20 ಅಲ್ವಾ? ಅಷ್ಟಕ್ಕಿಂತ ಡಬ್ಬಲ್ ನಾಯಕರುಗಳನ್ನ ಒಕ್ಕಲಿಗರ ನಾಯಕರನ್ನ ತುಳಿದಿರ್ತಕ್ಕಂಥ ನಿದರ್ಶನಗಳು ಎಲ್ಲಾರು. ಮತ್ತೆ ಅವ್ರು ಯಾಕೆ ಬಿಟ್ಟು ಬರ್ತಾರೆ? ಎಂತೆಂತ ಬಿಟ್ಟು ಬಂದವರು ನೀವು ಕೇಳಿ, ಅವ್ರನ್ನ ಯಾಕೆ ಬಿಟ್ಟು ಹೋದ್ರು ಅಂತ ಕೇಳಿ. 100% ಗೋವಿಂದರಾಜು ಅವ್ರನ್ನ ಸೇರಿಸ್ತೀವಿ ನಾಳೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಗೋವಿಂದರಾಜು ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೋವಿಂದರಾಜು ಅವರು ನಮ್ಮ ಪಕ್ಷವನ್ನು ಕೆಪಿಸಿಸಿ ಪ್ರಚಾರದಲ್ಲಿ ಕಚೇರಿಯಲ್ಲಿ ಸೇರಿಸ್ತೀವಿ. ಯಾ ಆಪರೇಷನ್ ಅದು? ಈಗ ನಮ್ಮಲ್ಲಿ ಲಿಂಗಪ್ಪರು ಕರ್ಕೊಂಡು ಹೋದ್ರು, ಅದು ಆಪರೇಷನ್ ಹಂಗಾರೆ? ನಮ್ಮ ಪಕ್ಷಕ್ಕೆ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಮೇಲೆ ಒಲವಿಟ್ಟು, ನಮ್ಮ ಪಕ್ಷದ ಮೇಲೆ ಪ್ರೀತಿ ಇಟ್ಟು ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಇಲ್ಲ 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 ನಾನೆಂತ ದೊಡ್ಡ ನಾಯಕ ಅಲ್ಲ. ನನ್ನ ಇಲ್ಲ, ನಾವು ಆತರ ನಿರೀಕ್ಷಣೆ ಮಾಡಲ್ಲ. ನಾವು ಇಲ್ಲ, ನಾವು ಮಾಧುಸ್ವಾಮಿ ಅವ್ರನ್ನ ಕರೆತರ್ತಕ್ಕಂಥ ಯಾವುದೇ 100% ಹೇಳಿರಲ್ಲ. ನಾನು ಕುಮಾರಸ್ವಾಮಿ ತರ ಶಾಸ್ತ್ರ ಹೇಳಲ್ಲ. ಕುಮಾರಸ್ವಾಮಿ ಶಾಸ್ತ್ರ ಹೇಳಲ್ಲ. ನಾನು ಮೊನ್ನೆ ಹೇಳ್ತೀನಿ, ಈಗ 3 ದಿವಸದಾಗೆ ನಾನು ಮಂಡ್ಯದಲ್ಲೇ ಪ್ರಚಾರ ಮಾಡಿದ್ದೀನಿ. ಸುಮಾರು 20 ಹಳ್ಳಿಗೆ ಹೋಗಿದ್ದೀನಿ. ನಾನು ಕುಮಾರಸ್ವಾಮಿಯಿಂದ ನಿಮಗಾಗಿರ್ತಕ್ಕಂಥ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಅಂತಕ್ಕಂಥದ್ರ ಬಗ್ಗೆ 1 ಗಂಟೆ ಒಂದೊಂದು ಊರ್ನಾಗೆ ಜನ ಸೇರಿಸಿ ಭಾಷಣ ಮಾಡಿದ್ದೀನಿ. ನಾನು ಯಾಕೆ ಪಕ್ಷ ಬಿಟ್ಟೆ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನೀವ್ಯಾಕೆ ಕುಮಾರಸ್ವಾಮಿ ಅಂತ ಸಾಯ್ತೀರಾ? ಅವರಿಂದ ನಿಮ್ಗೆ ಆಗಿರ್ತಕ್ಕಂಥ ಸಹಾಯ ಏನಿದೆ ನಿಮ್ಮ ಜನಾಂಗಕ್ಕೆ, ನಮ್ಮ ಜನಾಂಗಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನು? ಕೇವಲ ಇವ್ರ ಕುಟುಂಬಕ್ಕೋಸ್ಕರ ಇಲ್ಲಿ ಮಾವ, ಮಗ, ಮೊಮ್ಮಗ, ಅಳಿಯ, ಮಗ, ಮೊಮ್ಮಗ. ಏನಾರ ಕೋಲಾರದಲ್ಲಿ ರಿಸರ್ವೇಶನ್ ಇಲ್ಲ ಅಂತಂದ್ರೆ ಸೊಸೆ. ಯಾರಿಗೋಸ್ಕರ ಹೋರಾಟ ಮಾಡ್ತಿದೀವಿ ನಾವು? ಈಗ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ಬೇಕಾ? ಟವಲ್ ಹಾಕಿ ದಗ 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 ಕಣ್ಣೀರು ಸುರಿಸ್ತಾರೆ. ಏನಕ್ಕೆ ಕಣ್ಣೀರು ಸುರಿಸ್ತೀರಾ? ಏನಕ್ಕೆ ಸುರಿಸ್ತೀರಾ? ಏನು ಈ ರಾಜ್ಯದ ಒಳಿತಿಗೋಸ್ಕರ ಸುರಿಸ್ತಾ ಇದ್ದೀರಾ? ಈ ರಾಜ್ಯದಲ್ಲಿ ಬರ ಬಂದಿದೆ, ಇನ್ನೂ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ಸುರಿಸ್ತಾ ಇದ್ದೀರಾ? ಏನ್ ಉದ್ದೇಶಕ್ಕೆ ಸುರಿಸ್ತೀರಾ? ಇವೆಲ್ಲ ಜನಕ್ಕೆ ಭಾರಿ ಗೊತ್ತಾಯ್ತು ಗಿಮಿಕ್ಕು. ನಾನು ನಾಟಕ ಮಾಡಿದ್ರೆ ಎಷ್ಟು ದಿವಸ ಮಾಡ್ಬೋದು? ನಾನು 6 ಚುನಾವಣೆ ಗೆದ್ದಿರ್ತಕ್ಕಂಥದ್ದು, ಜಿಲ್ಲಾ ಪರಿಷತ್ ಸೇರಿ 6 ಚುನಾವಣೆ ಗೆದ್ದಿರ್ತಕ್ಕಂಥದ್ದು. ಹೌದು, ನನ್ನ ಕುಟುಂಬಕ್ಕೆ ನಿಂತ್ಕೊಳ್ಳಿ ಅಂತ ಒತ್ತಾಯ ಮಾಡಿದ್ರು. ನಾನು ಅದು ಮಾಡಲ್ಲ ಅಂತ ಹೇಳಿದೆ. ಬಿಲ್ಕುಲ್ ನನಗೆ ಬೇಕಿಲ್ಲ ಅಂದೆ. ನನ್ನ ಮಗನ್ ನಿಂತ್ಕೊಂಡ್ರು, ಬೇಡ ಅಂತಂದೆ. ಇನ್ನೂ ಹೋಯ್ತಾ? ಅದೇನೋ ಇದ್ರೆ ಬಿಜೆಪಿ ಜೊತೆ ಹೋಗ್ತಿರ್ಲೇ ಇಲ್ಲ. ಏನ್ ಉದ್ಧಾರ ಐತಿ ಅಂತ ಹೇಳ್ಬೇಕಲ್ಲ. ನಾನು 40 ವರ್ಷ ರಾಜಕಾರಣದಾಗಿದ್ದು ಇಂಥದ್ ಮಾಡಿದೆ, ಇಂಥ ಕೆರೆ ಕಟ್ಟಿಸ್ದೆ, ಇಂಥ ರೋಡ್ ಮಾಡಿದೆ, ಇಂಥ ಪಿಕಪ್ ಮಾಡಿದೆ, ಇಂಥ ಊರಿಗೆ ನೀರು ಕೊಟ್ಟೆ, ಏನಾರು ಹೇಳ್ಬೇಕಲ್ಲ. ನೇತ್ರಾವತಿ ತಿರುವು ನೀನ್ ಕೇಳಿದ್ಯಾ? ನೇತ್ರಾವತಿ ತಿರುವು ಎಲ್ಲ ಬಂದೈತಾ? ಕುಮಾರಧಾರೆ ಎಲ್ಲೈತ್? ಕುಮಾರಧಾರೆ ಎಲ್ಲಿ ಹುಟ್ಟುತ್ತೆ? ಎಲ್ಲಿಂದ ಎಲ್ಲಿ ಹರಿಯುತ್ತೆ? ಇದನ್ನ ಬಿಟ್ಟುಬಿಟ್ರೆ ನೀವು ಇದನ್ನೇ ಕೇಳಿರೋದು. ಬೇರೆ ಏನಾರು ಕೇಳಿದ್ರೆ ನೀವು ಪತ್ರಕರ್ತರು ಅವ್ರ ಬಾರಿ ಬರೋದಾ? ಎಲ್ಲಾರು ಕೇಳಿದಿರಾ? ಬರೀ ಇಂಥ ಹೇಳ್ಕೊಂಡು ಹೋಗ್ಬಿಟ್ರೆ ಏನ್ ಹೇಳ್ಬೇಕು? ಆಯ್ತು, ಈಗ ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಪ್ರಮಾಣ ನಮಗೆ ಬಂದಿಲ್ಲ. ನಾವು ಕೊಟ್ಟು 5 ತಿಂಗಳಾಯ್ತೆ ನಮ್ಮ ರಾಜ್ಯದಲ್ಲಿ ಬರ ಇದೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಈಗಾಗಲೇ ಆಲ್ರೆಡಿ ಕೇಂದ್ರದ ಟೀಮು ಬಂದು ಸರ್ವೆ ಮಾಡಿದೆ. 38,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಸರ್ವೆ ಅವರು ಕೊಟ್ಟಿರ್ತಕ್ಕಂಥದ್ದು, ತಜ್ಞರ ಸಮಿತಿ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳಿರೋದು ಕೇವಲ 18,000 ಕೋಟಿ ಕೊಡಿ ಅಂತಕ್ಕಂಥದ್ದನ್ನ ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಬರಗಾಲ, ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಬರಗಾಲ ಇದೆ. ಒಂದು ದಿವಸ ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಾಯಿ ಬಿಟ್ಟಾನ ಒಂದು ಮಾತಾಡ್ಬೋದಾಯ್ತಲ್ಲ. ಯಾಕೆ ಇನ್ನು ಕೇಂದ್ರ ರಾಜ್ಯದ ಪಾಲ್ ಕೊಟ್ಟಿಲ್ಲ, ಬರ ಬಂದೈತೆ, ಯಾಕೆ ಅದನ್ನ ದುಡ್ಡು ಕೊಟ್ಟಿಲ್ಲ ಅಂತ ಪ್ರಸ್ತಾಪ ಮಾಡ್ಬೋದಲ್ವಾ? ಇವ್ರು ಏನನ್ಬೋದು? ಮತ್ತೆ ಈಗ ಏನನ್ಬೇಕು? ಯಾವ ರೀತಿ ಇವ್ರಿಗೆ ಪದಗಳನ್ನ ಸಂಬೋಧನೆ ಮಾಡ್ಬೇಕು? ಸೋಮಣ್ಣ ಅವರ ರಾಜಕೀಯ ಭವಿಷ್ಯಕ್ಕೋಸ್ಕರ ಸರ್, ಸೋಮಣ್ಣ ಅವ್ರ ಕಾಸ ಐತಿ ಅಂತ ಹೇಳ್ಬಿಟ್ಟು ಹೊಡ್ಕೊಂಡ್ಬಿಡೋದ ಅಂತ ಎಲ್ಲರೂ ಕರ್ಕೊಂಡ್ ಬಂದವ್ರು ಅಷ್ಟೇ. ಇನ್ನೇನು ಸೋಮಣ್ಣ ಅವ್ರಿಗೆ ಗೆಲ್ಸ್ಬೇಕು ಅಂತ ಇವ್ರು ಯಾರು ಬಂದಿಲ್ಲ.
ಸೋಮಣ್ಣ ಸೂಟ್ಕೇಸ್ಗೋಸ್ಕರ ಬಂದಿರ್ತಕ್ಕಂಥದ್ದು ಅಷ್ಟೇ. ಸರ್ ಈಗ ಮೈತ್ರಿ ಜೆಡಿಎಸ್ಗೆ ಅವರು ಕುಟುಂಬ ರಾಜಕಾರಣ ಉಳಿಸ್ಲಿಕ್ಕೆ ಅಥವಾ ಮೋದಿನ ಪ್ರಧಾನಿ ಮಾಡ್ಲಿಕ್ಕೆ? ಸರ್ ಇದು ಸುಮ್ಮನೆ ಸ್ಲೋಗನ್, ಒಂದೊಂದು ಚುನಾವಣೆಗೆ ಒಂದೊಂದು ಸ್ಲೋಗನ್. ಪಂಚಜನ್ಯ ಅಂತ ಮಾಡಿರು, ನನಗೆ ಅಧಿಕಾರ 120 ಬಂದ್ಬಿಡ್ತು, 123 ಬರ್ತವೆ ಅಂದ್ರು. ಸಿದ್ದರಾಮಣ್ಣ ಶಾಸ್ತ್ರ ಹೇಳ್ತಾರೆ, ಇವ್ರು ಶಾಸ್ತ್ರ ಹೇಳಿದ್ರ 123 ಶಾಸ್ತ್ರ ಹೇಳಿರ್ಲಿಲ್ವಾ? 123 ಬಂದ್ಬಿಡ್ತವೆ ಅಂತ ಶಾಸ್ತ್ರ ಹೇಳಿದ್ರು. ಪಂಚಜನ್ಯ ಅಂತ ಮಾಡ್ಕೊಂಡು ಹೊರಟ್ರು. ಇವೆಲ್ಲ ಪಂಚರತ್ನ ಇವ್ಯಾವ ಸಕ್ಸಸ್ ಆಗ್ಲಿಲ್ಲ ಜನದ ಮುಂದೆ, ಎಲ್ಲೋ ಗೊತ್ತಾಗೋಗ್ಬಿಟ್ಟಿತ್ತು ಇವ್ರಿಗೆ. ಈಗ ಇವ್ರು ಉಳಿಗೋಸ್ಕರ ಬಿಜೆಪಿ ತಪ್ಕೊಂಡವ್ರು ಅಷ್ಟೇ. ಮೋದಿಯಿಂದ ಏನಾರ ನಾವೇನಾದ್ರು ಹೇಳ್ತಾರೆ. ನಮ್ ಕಾಂಗ್ರೆಸ್ ಅಭ್ಯರ್ಥಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಜೋಬೇ ಇಲ್ಲ ನಮ್ ಕಾಂಗ್ರೆಸ್ ಅಭ್ಯರ್ಥಿಗೆ. ಕುಮಾರಸ್ವಾಮಿ ಅವ್ರ ಸಿನಿಮಾ ಈಗ ಮಂಡ್ಯದಲ್ಲಿ ರಿಲೀಸ್ ಆಗ್ತಿದೆ ಅಂತೀರಾ? ಯಾವುದು 100%. ಇಲ್ಲಿ ಮೊದಲು ಇಲ್ಲಿ ಶುರುವಾಗಿದ್ದು 700ಕ್ಕೆ ಶುರುವಾಯ್ತು, ಕನಕಪುರಕ್ಕೆ ಬಂತು, ಅಲ್ಲಿಂದ ರಾಮನಗರಕ್ಕೆ ಬಂತು, ಅಲ್ಲಿಂದ ಪಕ್ಕಕ್ಕೆ ಚನ್ನಪಟ್ಟಣಕ್ಕೆ ಹೋಯ್ತು, ಈಗ ಮಂಡ್ಯಕ್ಕೆ ಹೋಗೈತೆ. ಮಂಡ್ಯ ಜನ ಅಷ್ಟೊಂದು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಬುದ್ಧ ಮತದಾರ ಇರ್ತಕ್ಕಂಥದ್ದು ಮಂಡ್ಯ ಕ್ಷೇತ್ರ. ಅವ್ರಿಗೆಲ್ಲ ನಾನು ಮೊನ್ನೆ ಒಂದ್ ದಿವಸ ಪೂರ ನಾನು ಮಂಡ್ಯದಲ್ಲಿ ನಾನು ಸ್ಪೆಂಡ್ ಮಾಡಿದೀನಿ. ಸುಮಾರು ಊರುಗಳಿಗೆ ಹೋಗಿದ್ದೀನಿ. ಅವ್ರಿಗೂ ಕೂಡ ಕೆಲವರೆಲ್ಲ ಸುಮ್ಮನೆ ನಮ್ಮರು ಅನ್ನೋ ಭಾವನೆ ಇತ್ತು. ಅದ್ರ ಬಗ್ಗೆ ನಾನು ಪೂರ್ಣ ಒಂದು ದಿವಸ ಪೂರ್ಣ ಅಲ್ಲೇ ಕ್ಯಾನ್ವಾಸ್ ಮಾಡಿದೀನಿ. ತಿರ್ಗಾ ಹೋಗ್ತೀವಿ, ಇವ್ರ ಕತೆಗಳನ್ನ ಒಂದೊಂದೇ ಬಿಚ್ಚಿಕ್ತಿವಿ. ಇನ್ನೂ ಮಸ್ತಾಂಗವೇ ಬಿಚ್ಚಿಕ್ಕವು. ನಮಗೂ ಅವ್ರಿಗೆ ಒಡಂಬಡಿಕೆ ಆಗಿದೆ, ಅದರಿಂದ ಏನು ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳು ಹೇಳ್ತೀನಿ, ಅವ್ರು ನನ್ನ ಬಗ್ಗೆ ಮಾತಾಡಿದ್ರೆ ಹೇಳ್ತೀನಿ. ಇನ್ನೂ ನಿಮ್ತಾವ್ ಹೇಳೋ ಮಸ್ತಾಂಗವೇ, ತಲೆ ಕೂದಲು ಎಷ್ಟೋ ಅಷ್ಟವೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.